ಹಿಂದಿನ ಕಾಲದ ಗುರುಗಳು ಹೆಂಗಿರ್ಬೇಕಿತ್ತು, ಶಿಷ್ಯ ಹೆಂಗಿರ್ಬೇಕಿತ್ತು. ಗೋವಿಂದ ಭಟ್ರು ಸರಿಪಜ್ಜನ್ನ ಶಿಷ್ಯ ಹೌದೋ ಇಲ್ಲ ಅಂತ ಪರೀಕ್ಷೆ ಮಾಡಾಕ ಅವ್ರ ಅಪ್ಪನ ಮುಂದೆ ಮುಂದೆ ಹಿಡಿದು ನಿಮ್ಮಪ್ಪ ಯಾರು ಅಂತ ಕೇಳಿದ್ರ ಅವ್ರ ಅಪ್ಪನ ಮುಂದೆ ನಿಮ್ಮಪ್ಪನ ನಮ್ಮಪ್ಪ ಅಂದಂತೆ ಸರಿಪಜ್ಜ ಗೋವಿಂದ ಭಟ್ರಿಗೆ. ಅವರಪ್ಪ ಮಾಫ್ ಮಾಡ್ರಿ ಇಮಾಮ್ ಸಾಹೇಬ್ರು. ಏನು ಗುರುಗಳಿಗೆ ಹಿಂಗೆ ಅನ್ನಕತ್ತಾನಂತ. ಇಲ್ಲ ಇಮಾಮ್ ಸಾಹೇಬ್ರ, ಅವ್ನು ಹೇಳಿದ್ ಕರೆ ಐತಿ, ನಿಮಗೆ ನನಗೆ ಅವ್ಗೆ ಎಲ್ಲರಿಗೂ ಅಪ್ಪ ಒಬ್ಬನ. ಇವನಲ್ಲಿ ಇವ್ಗೆ ಅಕ್ಷರಾಭ್ಯಾಸದ ಪ್ರಯತ್ನ ಏನು ಮಾಡಾಕತ್ತೀರಿ, ಹೊಲ ಭಾಳ ಹದ ಐತಿ, ಬೀಜ ಬಿತ್ತಬೇಕಿತ್ತು ಇದಕ್ಕೆ ಅಂತಾರೆ. ನನ್ನ ಕೂಟ ಕಳಿಸ್ಬಿಡ್ರಿ ಅಂತ ಬ್ರಾಹ್ಮಣರು ಮುಸ್ಲಿಮ ಪಿಂಜಾರ್ ಹುಡುಗನ ಕರ್ಕೊಂಡು ಹೋಗಿ ಅವ್ನಿಗೆ ಬೀಜ ಎಷ್ಟು ಚಂದ ಬಿತ್ತುತ್ತಾರಂದ್ರೆ ಇಡೀ ಜಗತ್ತಿನೊಳಗೆ ಶರೀಫ್ ಸಾಹೇಬರಂತ ಶಿಷ್ಯ ಗುರುಗಳ ಹೆಸರನ್ನ ಅಮರ ಮಾಡಿರ್ತಕ್ಕಂಥ ಇನ್ನೊಬ್ಬ ಶಿಷ್ಯ ಸಿಕ್ಕಿಲ್ಲ, ಸಿಗುವುದೂ ಇಲ್ಲ. ಅದಕ್ಕೆ ಅಂತ ನಿಟ್ಟಿನೊಳಗೆ ಮತ್ತೆ ಪ್ರಯತ್ನ ಮಾಡುವಂಥ ಇವತ್ತಿನ ಶಿಕ್ಷಕರ ಕೊರತೆ ಭಾಳ ಐತಿ. ವಿಶ್ವವಿದ್ಯಾಲಯದೊಳಗೆ ನಾವು ದೊಡ್ಡ ದೊಡ್ಡ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ತೀವಿ. ಧಾರವಾಡದೊಳಗೆ ನಿಮ್ಗೆ ಯಾರು ಇಷ್ಟವಾದ ಗುರುಗಳು ಅಂದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಮಾಡಿದಾರೆ ಹೆಸರು ನಮ್ಮ ಮುಂದೆ ನಮ್ಮ ಹೆಸರು ಹೇಳೋದಿಲ್ಲ ಅವ್ರು. ಸರಿ, 2ನೇತ್ತಾಗ ಇಂಥವ್ರು ಪಾಠ ಮಾಡ್ತಾ ಇದ್ರು, 3ನೇತ್ತಾಗ ಇಂಥವ್ರು ಪಾಠ ಮಾಡ್ತಾ ಇದ್ರು. ಮಕ್ಕಳು ಕಲಿಯಾಕ ಇಷ್ಟ ಇಲ್ಲದ ಅಂತ ಸಂದರ್ಭದೊಳಗೆ ಮಕ್ಕಳಿಗೆ ಕಲಸಾಕ್ ಮುಂದೆ ಬರೋಂಥವ್ರು ಪ್ರಾಥಮಿಕ ಶಾಲಾ ಶಿಕ್ಷಕರು. ನಮ್ಗೆ ಲಕ್ಷಗಟ್ಟಲೆ 1000ಗಟ್ಟಲೆ ಫೀಸ್ ಕಟ್ಟಿ ಕಲಿಸ್ರಿ ಅಂತಂದಾಗ ನಮ್ಮ ಮೀಟಿಂಗ್ ಅದಾವು, ನಮ್ಮ ಆವದವು ಈ ಒದವು ಅಂತೇಳಿ ತಪ್ಪಿಸ್ಕೊಳ್ಳೋಂಥ ಪಗಾರದ ಪ್ರೊಫೆಸರ್ ಅದೇ ನಾವು ಧಾರವಾಡದಾಗ, ಪಾಂಡಿತ್ಯದ ಪ್ರೊಫೆಸರ್ ಇಲ್ಲ. ಅದಕ್ಕೆ ಇದು ಭಾಳ ವ್ಯತ್ಯಾಸ ಆಗಾಕ. PM ಶ್ರೀಕಂಠಯ್ಯನವ್ರ ಹೆಸರು ಕೇಳಿರಿ. ಒಂದು 2-3 ಅಪರೂಪದ ಘಟನೆಗಳನ್ನು ಹೇಳಿ ಅವ್ರಿಗೆ ಅಭಿನಂದಿಸ್ಬೇಕಂದ್ರೆ ಶ್ರೇಷ್ಠ ಅಧ್ಯಾಪಕರ ಗುರುಗಳ ಪ್ರಸಂಗ ಹೇಳಿ ಅವ್ರಿಗೆ ಅಭಿನಂದಿಸ್ತೇವೆ. PM ಶ್ರೀಕಂಠಯ್ಯನವರು ಆಧುನಿಕ ಕನ್ನಡ ಸಾಹಿತ್ಯದೊಳಗೆ ಭಾಳ ದೊಡ್ಡ ಹೆಸರು. ಮಹಾರಾಜ ಕಾಲೇಜಿನಾಗ ಪ್ರೊಫೆಸರ್, ನಮ್ಮ ಕರ್ನಾಟಕ ಪ್ರೌಢಶಾಲೆಗೂ ಕೂಡ ಪ್ರಾಂಶುಪಾಲರಾಗಿ ಬಂದಿದ್ದರು. ಬ್ರಾಹ್ಮಣ ಜನಾಂಗದವರು ಅವರು. PM ಶ್ರೀಕಂಠಯ್ಯನವರು ಬೆಳಿಗ್ಗೆ 4:30-5 ಗಂಟೆಗೆ ಹೆಂಡತಿ ತೀರ್ಕೊಂತಾರೆ. ಮಹಾರಾಜ ಕಾಲೇಜಿನಾಗ ಬೆಳಿಗ್ಗೆ 9 ಗಂಟೆಗೆ ಕ್ಲಾಸ್ ಇರ್ತದೆ. ಹೆಂಡತಿ ಶವ ಬಿಟ್ಟು ಬೆಳಿಗ್ಗೆ ಕ್ಲಾಸಿಗೆ ಬರ್ತಾರೆ. ಇವತ್ತು ಮಕ್ಕಳಿಗೆ ನೆಗಡಿ ಆದ್ರೆ, ಹೆಂಡತಿಗೆ ಒಂದಿಟ್ಟು ಮೈ ವಿಷಯ ಆದ್ರೆ 15 ದಿನ ರಜಾ ಹಾಕುವಂಥ ಟೀಚರ್ಸ್ ಅದ. ಹೆಂಡತಿ ಶವ ಬಿಟ್ಟು ಪಾಠ ಅಂದ್ರೆ ಅದು ಒಂದು ಶಿಸ್ತ್ರಿ, ಅದು ಪದ್ಧತಿ. ಅದು ಬ್ರಾಹ್ಮಣ ಜನಾಂಗವನ್ನು ಧಿಕ್ಕರಿಸಿ ಪಿಂಜಾರ್ ಹುಡುಗನ ಕೂಟಾಗ ಹೋಗುವಂಥ ಗೋವಿಂದ ಭಟ್ರಿಗೆ ಅದೇನು ಬೇಡ್ಕೊಂಡಿದ್ದಾರೆ ಅವರು. ಇವತ್ತು ಜಗದ್ವಿಖ್ಯಾತ ಆಗ್ಯಾರ. ಕುವೆಂಪು ಅವ್ರ ಹೆಸರು ನಿಮ್ಗೆ ಗೊತ್ತಿದೆ. ನಮ್ಮ ರಾಜ್ಯದ ಮೊದಲ ರಾಜ್ಯಪಾಲರು ಜಯಚಾಮರಾಜೇಂದ್ರ ಒಡೆಯರ ಮಗ ಶ್ರೀಕಂಠ ದತ್ತ ಒಡೆಯರ್, ಕುವೆಂಪು ಅವರ ಶಿಷ್ಯ. 100ಕ್ಕೆ 27 ಮಾರ್ಕ್ಸ್ ತೊಗೊಂಡು ಫೇಲ್ ಆಗಿರ್ತಾನೆ, ನಪಾಸ್ ಆಗಿರ್ತಾನೆ. ಅವ್ರಿಗೆ ಫೋನ್ ಮಾಡ್ತಾರೆ ಜಯಚಾಮರಾಜ ರಾಜ್ಯಪಾಲರು, ಕುವೆಂಪು ಅವರ ನನ್ನ ಮಗನ ಫೇಲ್ ಮಾಡಿರಿ, ಪಾಸ್ ಮಾಡಿರಿ ಅವನು. ಅವಾಗ ಅವ್ರಂತ ಅಂದ್ರೆ ಗುರು ಅಂದ್ರೆ ಹೆಂಗಿರ್ಬೇಕು, ರಾಜ್ಯಪಾಲರಿಗೆ ಬಾಗಲ್ಲ ಅವರು. ನಾ ಕೊಟ್ಟಿದ್ದಲ್ರಿ ಅದು, ಮತ್ತು ತೊಗೊಂಡಿದ್ದು. ನಾ ಕೊಡ್ಬೇಕಂತಂದ್ರೆ ನಿಮ್ಮ ಮುಖ ನೋಡಿದ್ರೆ ಕೊಡ್ತಿದ್ದೆ, ಆದ್ರೆ ಮತ್ತು ತೊಗೊಂಡಿದ್ದು ನಾ ಗುರುವಾಗಿ ಏನು ಕೊಡ್ಬೇಕಾಗಿತ್ತು ಕೊಟ್ಟೇನಿ ಅಂತ. ಹಾಗಾದ್ರೆ ಅವ್ಗೆ ಅಕ್ಷರಾಭ್ಯಾಸದ ಮನೆಗೆ ಬಂದು ಒಂದಿಟ್ಟು ಹೋಮ್ವರ್ಕ್ ಇದು ರಾತ್ರಿ ಕ್ಲಾಸ್ ಹೇಳ್ತಾ ಇದ್ರು, ಟ್ಯೂಷನ್ ಹೇಳ್ತಾ ಇದ್ರು ಅಂದ್ರಲ್ಲ, ಹಂಗೆ ಟ್ಯೂಷನ್ ಹೇಳೋ ವ್ಯವಸ್ಥೆ ಮಾಡಿರಿ ಅಂದ್ರಂತವ್ರು. ಈಗ ಅರಸ್ವತ್ತಿಗೆ ಕಾಲ ಹೋಗೈತಿ, ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದೈತಿ, ಕಲಿತಾನಂದ್ರೆ ನನ್ನ ಮನೆಗೆ ಕಳಿಸ್ಕೊಡ್ರಿ ಅಂದ್ರೆ. ನಾವು ಯಾರು ನಮ್ಮ ಕ್ಷೇತ್ರದ MLA ಫೋನ್ ಮಾಡಿಬಿಟ್ರೆ ಯಜ್ಞೋ ಬಿಜ್ಞೋ ಅಂತ ಹೊಡಿತೀವಿ. ನಾವೆಲ್ಲಿ ಗುರುಗಳು? ಅವ ನಮ್ಮ ಹತ್ತಿರ ಬರ್ಬೇಕು, ಗುರುತ್ವ ಇದ್ರೆ ಬರ್ತೈತಿ. ಅಂದ್ರೆ ನಾನು ರಾಜಕಾರಣಿಗಳನ್ನು ಧಿಕ್ಕರಿಸ್ತಾ ಇದ್ದೀನಿ, ಅವ್ರನ್ನ ಧಿಕ್ಕರಿಸ್ತಾ ಇದ್ದೀನಿ ಅಂತಲ್ಲ, ಸಾಧಕರ ಸಾಧನೆ ಹೆಂಗಿರ್ತೈತಿ ಅಂತ. ನಾನು ಹಳಿಯಾಳ ಪಕ್ಕ ಕಡಪಟ್ಟಿ ಪ್ರೌಢಶಾಲೆಗೆ 1 ವರ್ಷ ಹೈಸ್ಕೂಲ್ ಶಿಕ್ಷಕನಾಗಿ ಪಾಠ ಮಾಡಿದೆ. ಹನುಮಣ್ಣವ್ರ ಫಕೀರಪ್ಪಜ್ಜನ್ನ ದೇವರು ಅಂತ ಪೂಜಿಸ್ತಾರೆ. ಶಶಿಧರ ಹನುಮಣ್ಣವರ, ದೇವೇಂದ್ರಪ್ಪ ಹನುಮಣ್ಣವರ ತಂದೆ ಫಕೀರಪ್ಪ ಹನುಮಣ್ಣವರು ಕಡಪಟ್ಟಿಯಿಂದ ಹುಬ್ಬಳ್ಳಿಗೆ ಹೆಚ್ಚು ಕಮ್ಮಿ 7-8 ಕಿಲೋಮೀಟರ್ ದೂರ ಅಂತರ. ಬೆಳಿಗ್ಗೆ ಎದ್ದು ನಿತ್ಯ ಕರ್ಮಕ್ಕಾಗಿ ಹಳಿಯಾಳಕ್ಕೆ ಹೋಗಿ 8 ಕಿಲೋಮೀಟರ್ ಹೋಗಿ ಪೇಪರ್ ತಂದು ಬೆಳಿಗ್ಗೆ 8:30 ಪ್ರಾರ್ಥನಾದ ಪೇಪರ್ ಓದಿಸ್ತಿದ್ರಂತ. ಯಾರ ಮನೆಯೊಳಗೆ ಒಂದು ಕಪ್ ಚಹಾ ಕುಡಿದನ, ಯಾರ ಮನೆಯಾಗೂ ಊಟ ಮಾಡ್ದನ, ಸ್ವಂತ ತಾವು ಅಡುಗೆ ಮಾಡಿಕೊಂಡು ಕಡಪಟ್ಟಿಯಿಂದ ಗುಡೇನಕಟ್ಟಿ ಮೇಲೆ, ಮುಳ್ಳಳ್ಳಿ ಮೇಲೆ, ಯರಗುಪ್ಪಿ ಮೇಲೆ ರೊಟ್ಟಗೊಡಕ್ಕೆ ವಾರಕ್ಕೊಮ್ಮೆ ನಡ್ಕೊಂಡು ಬರ್ತಿದ್ದಂತ. ನಮ್ಮ ರೇಣಮ್ಮನಲ್ಲಿ ತೊಗೊಂಡೋಗಿಲ್ಲ, ರೇಣಮ್ಮ ಇಲ್ಲೇ ಅದ, ನೋಡ್ಕೊಂಬರ್ರಿ. 97-98 ವರ್ಷದಾಕಿ ಗಂಡನ ಹತ್ರ ಹೋಗಿಲ್ಲಕ್ಕೆ ಪಾಠ ಮಾಡ್ತಾನೆ ಅಂತೇಳಿ ಮನ್ಯಾಗ ಮಕ್ಕಳು ಜೋಪಾನ ಮಾಡಿ.
ನನಗೆ ಶಿಸ್ನಾಳಕ್ಕೆ ಹೋಗೋದು ಒಂದಿಟ್ಟು ಹವ್ಯಾಸ, ಸೇರಿ ಪಜ್ಜನ ಆಶೀರ್ವಾದ ಐತಿ. ಅತ್ತಿಗೇರಿ ಒಳಗೆ ಶೇಖರ್ಗೌಡ ಮಾಸ್ತರ್ ಹೆಸರು ಹೇಳಿದ್ರು. ಶೇಖರ್ಗೌಡರು ಹಿರೇಗೌಡರು ಅಂದ್ರೆ ಹಿಂಗಪ್ಪ, ಭಾಳ ಶಿಸ್ತಿ. ಶೇಖರ್ಗೌಡರು ಪಾಟಿ. ಹುಮ್ಮಚ್ಚಿಗೆ ಒಳಗೆ ವೀರಪ್ಪ ಸಣ್ಣಪ್ಪನವ್ರ ಹೆಸರು ಹೇಳ್ತಾರ. ನಮ್ಮ ತಾಯಿ ಊರು ಶಾನವಾಡಕ್ಕೆ ಹೋಗೋ ಮುಂದೆ ಅಶೋಕ್ ಹಿರಗಾರ್ ಸರ್ ಹೆಸರನ್ನು ನಾನು ಕೇಳಿದ್ದೆ, ಕಿರೇಸೂರ. ಅದಕ್ಕೆ ಅಶೋಕ್ ಹಿರಗಾರ್ ಅಂತ ಗುರುಗಳು ವಿದ್ಯಾರ್ಥಿಗಳ ಜನಮಾನಸದೊಳಗೆ ಉಳಿಬೇಕಂದ್ರೆ ಎಷ್ಟು ಪ್ರಾಮಾಣಿಕವಾದಂಥ ಪಾಠ ಪ್ರವಚನಗಳನ್ನು ಮಾಡಿದ್ರು. ಗರ್ವಿಯಾಗಿರದೆ ಸ್ನೇಹಜೀವಿಯಾಗಿದ್ರು. ಗುರುತ್ವ ಪಾಂಡಿತ್ಯ ಉದಾರವಾದಿ ಹತ್ರ ನೆಲೆಸ್ತದ. ಜ್ಞಾನ ಸತತ ಪ್ರಯತ್ನವಾದಿ ಹತ್ರ ನೆಲೆಸ್ತದೆ. ಹಾಗಾಗಿ ಅವರಲ್ಲಿರ್ತಕ್ಕಂಥ ಗುರುತ್ವ ಶಕ್ತಿ ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕೊಟ್ಟೈತಿ. ಮಾರ್ಗದರ್ಶನದಿಂದ ಅನ್ನನೂ ಸಿಕ್ಕೈತಿ. ಅನ್ನ ಬಹಳ ಮುಖ್ಯ ಅಲ್ಲ, ಚಿನ್ನ ಮುಖ್ಯ ಅಲ್ಲ, ಅನ್ನ ಮುಖ್ಯ ಅಲ್ಲ. ಇವರೆಲ್ಲ ಗುರುಗಳು ಹೆಂಗಾದರು? ಹಿಂದೆ ಬ್ರಿಟಿಷರು ಆಳುವಾಗ ನಾವು ಗುರುಗಳು ಆಗಕ್ಕೆ ಸಾಧ್ಯ ಆಗ್ತಿತ್ತ? ಗುರು ಆಗಕ್ಕೆ ಸಾಧ್ಯ ಆಗ್ತಾ ಇತ್ತ? ಅಂಬೇಡ್ಕರ್ ಅವರ ಅತಿ ಕಠಿಣ ಪರಿಸ್ಥಿತಿ ಒಳಗೆ ವಿಶ್ವಜ್ಞಾನಿ ಅಂಬೇಡ್ಕರ್, ವಿಶ್ವರತ್ನ ಅಂಬೇಡ್ಕರ್ ಸಂವಿಧಾನ ಬರೀದೆ ಹೋಗಿದ್ರೆ ನಾವೆಲ್ಲ ಹಿಂಗೆ ಕುಂದ್ರಕ್ಕೆ ಆಗ್ತಿರ್ಲಿಲ್ಲ. ಗುರುಗಳಂದ್ರೆ ಹೆಂಗಿರ್ಬೇಕಂತ AF ಗುರುಗಳು ನಮ್ಗಿಲ್ಲಿ ಕಾಣ್ತಾರೆ. ಹಿರಿಯರಂದ್ರೆ ಹೆಂಗಿರ್ಬೇಕಂತೇಳಿ ನಮ್ಮ ಚನ್ನಬಸಪ್ಪ ಹುರುಳಿ ಅವರು, ಮಹೇಂದ್ರಪ್ಪ ನಾಗವನವ್ರ ಜೊತೆ ಕಬಡ್ಡಿನೂ ಆಡ್ಯಾರ. ನಮ್ಮ ಅಕ್ಬರ್ ಸರ್ ಜೊತೆ ಕಬಡ್ಡಿ ಆಡ್ಯಾರ. ನಮ್ಮ ಬೂದಯ್ಯಜ್ಜರ ಕೂಟ ನಾವು ಅವ್ರ ಕೂಟ ಸಣ್ಣವ್ರಾಗಿ ಆಟ ಆಡೀವಿ. ಹಿರೇತನದ ಶಿಸ್ತು ಬಂದಾಗ ಹೆಂಗೆ ಆಟದ ಕ್ರೀಡಾಪಟುಗಳವರು ಕಬಡ್ಡಿ ಭಾಳ ನಾವು ಸಣ್ಣವರಿದ್ದಾಗ ಆಡ್ತಿದ್ವಿ. ಹಿರಿಯರು ಅಂದ್ರೆ ಹಂಗಿರಬೇಕು. ಮಾತು ಮಲಿನವಾಗಬಾರ್ದು, ಮಾತು ಮೌಲ್ಯಯುತವಾಗಿರಬೇಕು. ಈ ವಿಚಾರ ಯಾಕೆ ಬರ್ತೈತೆ ಅಂದ್ರೆ ಹಿರಗಾರ್ ಸರ್ ಸಾತ್ವಿಕ ಜೀವನ. ಇವರು ಪ್ರಾಥಮಿಕ ಶಾಲೆಗೆ ಹೋಗಿರ್ತಾರ. ಯಾವುದಾದ್ರೂ ಒಂದು ಕಿರಾಣಿ ಅಂಗಡಿ ಹತ್ರ ತರಬಿ ಪಾವು ಕಿಲೋ ಅಡಿಕೆ 25ಲ್ಲಿ 2 ತಂಬಾಕು ಚೀಟ. ಇದನ್ನು ನುರ್ಸಾಕ್ ಹೋಗ್ತಾರೋ ಏನು ಪಾಠ ಹೇಳಕ್ಕೆ ಹೋಗ್ತಾರೋ ನನಗೆ ಅಂಕರ್ ತೆಲಿಕೆಟ್ಟು. ಪಾವು ಕಿಲೋ ಅಡಿಕೆ ತೊಗೊಂಡ ನಮ್ಮ ತಮ್ಮ ಹೋದಾನ ಅಡಿಕೆಯಲ್ಲಿ. ಮಕ್ಕಳ ಮನಸ್ಸು ಗೆಲ್ತಕ್ಕಂಥ ಪಾಠ ಪ್ರವಚನ ಇಂಥ ವಿಚಾರಗಳನ್ನು ಮಾಡಬೇಕು. ಅಂಬೇಡ್ಕರ್ ಒಂದು ಮಾತು ಹೇಳಿ ನನ್ನ ವಿಚಾರಗಳನ್ನು ನಿಲ್ಲಿಸ್ತೀನಿ. ಅನೌಪಚಾರಿಕವಾಗಿ ನಾನು ಇಲ್ಲಿ ಬಂದೆ, ಆ ಕಾರಣ ನಾನು ಕೆಲವು ಅಭಿಪ್ರಾಯ ಹೇಳ್ತಾ ಇದ್ದೆ. ಅಂಬೇಡ್ಕರ್ ಅವರು ನಾನು ಕಡು ಬಡತನದೊಳಗೆ ಹುಟ್ಟಿ ಇಷ್ಟ ವಿದ್ಯೆಯನ್ನು ಪಡೆದೇನೆಂದ್ರೆ ನೀವೆಲ್ಲ ಸವಲತ್ತುಗಳನ್ನು ಪಡೆದೀರಿ, ನೀವು ಯಾಕೆ ಪಡೆಯೋಕೆ ಆಗ್ತಾ ಇಲ್ಲ, ಮನಸ್ಥಿತಿ ಇಲ್ಲ ಅಂತ. ಜಗತ್ತಿನ ಅತ್ಯಂತ ಕಠಿಣ ಪರೀಕ್ಷೆ ಡಾಕ್ಟರ್ ಆಫ್ ಸೈನ್ಸ್. ಜಗತ್ತಿನ ಅತ್ಯಂತ ಕಠಿಣ ಪರೀಕ್ಷೆ ನಮ್ಮ IAS ಅಲ್ರಿ, ಜಗತ್ತಿನ ಅತ್ಯಂತ ಕಠಿಣ ಪರೀಕ್ಷೆ. ಇದನ್ನ ಇಲ್ಲಿವರೆಗೂ ಪಾಸ್ ಆದಂಥವ್ರು ಇಬ್ಬರು ನಮ್ಮ ದೇಶದಾಗ. ಅದನ್ನು ಪಾಸ್ ಮಾಡೋಕ್ಕೆ 8 ವರ್ಷಗಳ ಕಾಲಾವಧಿ ಐತಿ. ದಿನಕ್ಕೆ 21 ತಾಸು ಅಭ್ಯಾಸ ಮಾಡಿ 8 ವರ್ಷಕ್ಕೆ ಪಾಸ್ ಆಗುವ ಪರೀಕ್ಷೆಯನ್ನು 2 ವರ್ಷ 3 ತಿಂಗಳಿಗೆ ಅಂಬೇಡ್ಕರ್ ಪಾಸ್ ಆಗ್ತಾರ. 6 ವರ್ಷ 8 ತಿಂಗಳಿಗೆ ಡಾಕ್ಟರ್ KR ನಾರಾಯಣನ್ ಮಾಜಿ ರಾಷ್ಟ್ರಪತಿಗಳು ಪಾಸ್ ಆಗ್ತಾರ. ಅವರಿಬ್ಬರು ದಲಿತ ವರ್ಗಕ್ಕೆ ಸೇರಿದವರು. ಹೊಟ್ಟೆ ತುಂಬ ಉಂಡವ್ರು ನಮ್ಮ ದೇಶಕ್ಕೂ ಕೊಟ್ಟಿಲ್ಲ, ಜಗತ್ತಿಗೂ ಕೊಟ್ಟಿಲ್ಲ. ತಾಯಾಗ ಮನೆಯೊಳಗೆ ತಾಯಿ ಬಡದು ರೊಟ್ಟಿ ತಿಂದು ತಂದೆ ತೀರ್ಕೊಂಡ್ರು ಅತ್ತಂಗಿಯಾರ ಮದುವೆ ಮಾಡಿ ತಮ್ಮಗೂ ಮಾರ್ಗದರ್ಶನ ತೋರಿಸಿ ತಾವು ಮಾರ್ಗ ಕಟ್ಟಿ ಇವತ್ತು ಅವ್ರ ಮಗ ಜರ್ಮನಿಯೊಳಗೆ ಅದಾನಂತಂದ್ರೆ ನೀವು ಹುಬ್ಳಿ ತುಂಬ ಅಡ್ಡಾಡಿ ಬರ್ರಿ. ಏನಾರ ದಂಧೆ ಮಾಡೋಕೆ ಇಲ್ಲಿ ಶ್ರೀಮಂತರ ಮಕ್ಕಳು ಹೋಗಿರ್ಬೇಕೆ ಹೊತ್ತು ಓದಾಕೆ ಹುಬ್ಬಳ್ಳಿ ಒಳಗೆ ಒಬ್ಬ ಶ್ರೀಮಂತರ ಮಕ್ಕಳು ಹೋಗಿಲ್ಲ. ನಿಮ್ಮ ಸರ್ ಮಗ ಓದಾಕೆ ಹೋಗ್ಯಾನ, ಅದು ವಿಶ್ವ ಪರಿಸರ ಕುರಿತು ಓದಾಕೆ ಹೋಗ್ಯಾನ. ಯಾಕಂತಲ್ಲೇ ಬರ್ತೈತೆ ಅದು ಜ್ಞಾನ ಅಂದ್ರೆ ಅದಕ್ಕೆ ಹಂಬಲ, ಅದಕ್ಕೆ ಅಭಿರುಚಿ. 100 ಮಕ್ಕಳಿಗೆ ನಿಸ್ವಾರ್ಥದಿಂದ ಅವರು ಸೇವೆ ಸಲ್ಲಿಸಿದ್ರೆ ಪ್ರಯುಕ್ತವಾಗಿ ಅವ್ರಿಗೆ ಮತ್ತೆ ಅಲ್ಲಿ ಅಂಥ ಮಾನ ಸನ್ಮಾನಗಳ ಧಕ್ಕೆವು. ಅದಕ್ಕೆ ನನ್ನ ಮಾತುಗಳು ಇಷ್ಟಕ್ಕೆ ಸಾಕು. ನನಗಿಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೆ, ಗುರುಗಳಿಗೆ, ನನ್ನೆಲ್ಲ ಆತ್ಮೀಯರಿಗೆ ವಹಿಸಿ ನನ್ನ